ಅದು ಕ್ರಿಸ್ತಶಕ 1509. ವಿಜಯನಗರದ ಸಿಂಹಾಸನಕ್ಕೆ ಒಬ್ಬ 20ರ ಹರೆಯದ ಯುವಕ ಏರುತ್ತಾನೆ. ಆತ ಸಿಂಹಾಸನ ಏರಿದಾಗ ಸಾಮ್ರಾಜ್ಯದ ಸ್ಥಿತಿ ಚೆನ್ನಾಗಿರಲಿಲ್ಲ. ಉತ್ತರದಲ್ಲಿ ಸುಲ್ತಾನರು, ಪೂರ್ವದಲ್ಲಿ ಒರಿಸ್ಸಾದ ಗಜಪತಿಗಳು, ಕರಾವಳಿಯಲ್ಲಿ ಪೋರ್ಚುಗೀಸರು ಹೊಂಚು ಹಾಕಿ ಕುಳಿತಿದ್ದರು. ಎಲ್ಲರೂ ಅಂದುಕೊಂಡರು ಈ ಯುವಕ ಹೆಚ್ಚು ದಿನ ಉಳಿಯುವುದಿಲ್ಲ ಎಂದು. ಆದರೆ ಮುಂದಿನ 20 ವರ್ಷಗಳಲ್ಲಿ ಆತ ಭಾರತದ ಇತಿಹಾಸವನ್ನೇ ಬದಲಿಸಿದನು. ಆತನೇ ತುಳುವ ವಂಶದ ವೀರ ನರಸಿಂಹನ ತಮ್ಮ, ಸಾಕ್ಷಾತ್ ಕೃಷ್ಣನ ಅವತಾರ ಎಂದೇ ಪೂಜಿಸಲ್ಪಡುವ ಶ್ರೀ ಕೃಷ್ಣದೇವರಾಯ. ಸ್ನೇಹಿತರೆ, ಇಂದಿನ ಭಾಗದಲ್ಲಿ ನಾವು ಕನ್ನಡ ರಾಜ್ಯ ರಮಾರಮಣ ದಿಗ್ವಿಜಯ ಯಾತ್ರೆಯನ್ನ ನೋಡೋಣ. ಕೃಷ್ಣದೇವರಾಯನು ಕೇವಲ ತೋಳ್ಬಲವಿದ್ದ ರಾಜನಲ್ಲ, ಅಪಾರ ಬುದ್ಧಿವಂತನೂ ಆಗಿದ್ದನು. ಅವನ ಈ ಯಶಸ್ಸಿನ ಹಿಂದೆ ಇದ್ದ ದೊಡ್ಡ ಶಕ್ತಿ ಎಂದರೆ ಅವನ ಪ್ರಧಾನ ಮಂತ್ರಿ ತಿಮ್ಮರಸರು. ರಾಯರು ಅವರನ್ನು ಪ್ರೀತಿಯಿಂದ ಅಪ್ಪಾಜಿ ಎಂದು ಕರೆಯುತ್ತಿದ್ದರು. ಅಧಿಕಾರಕ್ಕೆ ಬಂದ ತಕ್ಷಣ ರಾಯರು ಮಾಡಿದ ಕೆಲಸವೇನು ಗೊತ್ತಾ? ಮೊದಲು ಆಂತರಿಕ ದಂಗೆಗಳನ್ನು ಅಡಗಿಸಿದರು. ನಂತರ ತಮ್ಮ ದೃಷ್ಟಿಯನ್ನು ಶತ್ರುಗಳ ಕಡೆ ತಿರುಗಿಸಿದರು. ಶಿವಸಮುದ್ರದಲ್ಲಿ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದ್ದ ಉಮ್ಮತ್ತೂರು ಪಾಳೆಗಾರನ ದಂಗೆಯನ್ನು ಅಡಗಿಸಿ ರಾಯರು ತಮ್ಮ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದರು. ಇದು ಕೇವಲ ಆರಂಭವಷ್ಟೇ ಆಗಿತ್ತು. ವಿಜಯನಗರಕ್ಕೆ ಪೂರ್ವದಲ್ಲಿ ದೊಡ್ಡ ತಲೆನೋವಾಗಿದ್ದವರು ಒರಿಸ್ಸಾದ ಗಜಪತಿಗಳು. ಉದಯಗಿರಿ ಮತ್ತು ಕೊಂಡವೀಡು ಕೋಟೆಗಳು ಅವರ ವಶದಲ್ಲಿದ್ದವು. ಕೃಷ್ಣದೇವರಾಯನು ಮಿಂಚಿನ ವೇಗದಲ್ಲಿ ದಾಳಿ ಮಾಡಿ ಅಭೇದ್ಯವಾಗಿದ್ದ ಉದಯಗಿರಿ ಕೋಟೆಯನ್ನು ಗೆದ್ದನು. ಗಜಪತಿ ಪ್ರತಾಪರುದ್ರದೇವನು ಸೋತು ಶರಣಾದನು. ಆತನ ಮಗಳು ಜಗನ್ಮೋಹಿನಿಯನ್ನು ರಾಯರಿಗೆ ಕೊಟ್ಟು ವಿವಾಹ ಮಾಡಿದನು. ಈ ವಿಜಯದ ನೆನಪಿಗಾಗಿ ರಾಯರು ಹಂಪಿಯಲ್ಲಿ ಸುಂದರವಾದ ಶ್ರೀಕೃಷ್ಣ ದೇವಾಲಯವನ್ನು ನಿರ್ಮಿಸಿದರು. ಒರಿಸ್ಸಾದಿಂದ ತಂದ ಬಾಲಕೃಷ್ಣನ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸಿದರು. ಆದರೆ ಕೃಷ್ಣದೇವರಾಯನ ಜೀವನದ ಅತ್ಯಂತ ದೊಡ್ಡ ಮತ್ತು ನಿರ್ಣಾಯಕ ಯುದ್ಧ ನಡೆದದ್ದು 1520ರಲ್ಲಿ. ಅದೇ ಐತಿಹಾಸಿಕ ರಾಯಚೂರು ಕದನ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನ ವಿರುದ್ಧ ನಡೆದ ಈ ಯುದ್ಧದಲ್ಲಿ ರಾಯರು ತೋರಿದ ಪರಾಕ್ರಮ ಅಪ್ರತಿಮವಾದದ್ದು. ಈ ಯುದ್ಧದಲ್ಲಿ ಪೋರ್ಚುಗೀಸ್ ಸೈನಿಕರು ಕೂಡ ರಾಯರಿಗೆ ಸಹಾಯ ಮಾಡಿದರು. ಅವರ ಬಳಿ ಇದ್ದ ಆಧುನಿಕ ಬಂದೂಕುಗಳು ಯುದ್ಧದ ಗತಿಯನ್ನೇ ಬದಲಿಸಿದವು. ಯುದ್ಧದಲ್ಲಿ ಆದಿಲ್ ಶಾ ಹೀನಾಯವಾಗಿ ಸೋತು ಓಡಿ ಹೋದನು. ರಾಯಚೂರು ಮತ್ತೆ ವಿಜಯನಗರದ ಮಡಿಲು ಸೇರಿತು. ಬಿಜಾಪುರಕ್ಕೆ ನುಗ್ಗಿದ ರಾಯರು ಅಲ್ಲಿ ಸೆರೆಮನೆಯಲ್ಲಿದ್ದ ಬಹುಮನಿ ರಾಜಕುಮಾರನನ್ನು ಬಿಡುಗಡೆ ಮಾಡಿ ಆತನನ್ನು ಮತ್ತೆ ಸಿಂಹಾಸನದ ಮೇಲೆ ಕೂರಿಸಿದರು. ಅದಕ್ಕಾಗಿಯೇ ರಾಯರಿಗೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದು ಬಂತು. ಅಂದರೆ ಶತ್ರುವನ್ನು ಸೋಲಿಸುವುದು ಮಾತ್ರವಲ್ಲ, ಅಲ್ಲಿ ಧರ್ಮವನ್ನು ಕಾಪಾಡುವ ರಾಜಧರ್ಮ ರಾಯರದ್ದಾಗಿತ್ತು. ಕೃಷ್ಣದೇವರಾಯನ ಖಡ್ಗ ಎಷ್ಟು ಹರಿತವಾಗಿತ್ತೋ ಅವನ ಲೇಖನಿಯೂ ಅಷ್ಟೇ ಹರಿತವಾಗಿತ್ತು. ಸ್ವತಃ ಕವಿಯಾಗಿದ್ದ ಆತ ತೆಲುಗಿನಲ್ಲಿ ಆಮುಕ್ತ ಮಾಲ್ಯದ ಎಂಬ ಮಹಾಕಾವ್ಯ ಬರೆದನು. ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಬರೆದನು. ಅವನ ಆಸ್ಥಾನದಲ್ಲಿ 8 ಜನ ಶ್ರೇಷ್ಠ ಕವಿಗಳಿದ್ದರು. ಅವರನ್ನು ಅಷ್ಟದಿಗ್ಗಜರು ಎಂದು ಕರೆಯುತ್ತಿದ್ದರು. ವಿಕಟ ಕವಿ, ಬುದ್ಧಿವಂತ ತೆನಾಲಿ ರಾಮಕೃಷ್ಣ ಕೂಡ ಇದೇ ಆಸ್ಥಾನದಲ್ಲಿದ್ದವರು. ಇಂದು ಹಂಪಿಯಲ್ಲಿ ನಾವು ನೋಡುವ ಆ ಐಕಾನಿಕ್ ಕಲ್ಲಿನ ರಥ, ಬೃಹತ್ ಲಕ್ಷ್ಮೀ ನರಸಿಂಹ ವಿಗ್ರಹ, ಹಜಾರ ರಾಮ ದೇವಸ್ಥಾನದ ಕೆತ್ತನೆಗಳು ಇವೆಲ್ಲವೂ ರಾಯರ ಕೊಡುಗೆಯೇ. ಹೀಗೆ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ವಿಜಯನಗರವು ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಸುಂದರ ನಗರವಾಗಿ ಮೆರೆಯಿತು. ಆದರೆ ಸ್ನೇಹಿತರೆ, ವಿಧಿಯಾಟ ಯಾರಿಗೆ ಗೊತ್ತು? 1529ರಲ್ಲಿ ಕೃಷ್ಣದೇವರಾಯನ ಮರಣದ ನಂತರ ಸಾಮ್ರಾಜ್ಯದ ಅಡಿಪಾಯ ಅಲುಗಾಡಲು ಶುರುವಾಯಿತು. ಅಸೂಯೆಯ ಕಣ್ಣುಗಳು ಒಟ್ಟಾದವು. ಮುಂದೆ ನಡೆದದ್ದು ಭಾರತದ ಇತಿಹಾಸದ ಅತ್ಯಂತ ದುರಂತ ಘಟನೆ, ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಯುದ್ಧ. ಆ ಒಂದು ಯುದ್ಧ ಹೇಗೆ ಈ ಬಂಗಾರದ ಸಾಮ್ರಾಜ್ಯವನ್ನು ಸ್ಮಶಾನವನ್ನಾಗಿ ಮಾಡಿತು, ಹಂಪಿ ಹೇಗೆ ಹಾಳಾಯಿತು, ಇದನ್ನೆಲ್ಲ ನಮ್ಮ ಸರಣಿಯ ಅಂತಿಮ ಭಾಗದಲ್ಲಿ ನೋಡೋಣ. ಜೈ ಕರ್ನಾಟಕ.